ಒಂದ್ಸರಿ ನಿಂತ್ಕೊಳ್ಳಿ ಸರ್ ನೀವು, ಒಂದು ನಿಮಿಷ ನಮ್ಮನ್ನ ಎಷ್ಟೊಂದು ನಿಲ್ಸಿದ್ದೀರಾ, ಒಂದ್ಸರಿ ನಿಂತ್ಕೊಳ್ಳಿ ನೀವು ಹೇಳಿ. ರಾಜ ಮದಕರಿ ಬಗ್ಗೆ ಪ್ರಸ್ತಾಪ ಆಯಿತು, ನೀವಿಬ್ಬರು ಅದಕ್ಕೆ ಏನು ಹೇಳ್ತೀರಾ? ಎರಡನೇದಾಗಿ ನಿಮ್ಮ ಆಡಿಟರ್ ಹತ್ರ ಹೋಗಿದ್ದೆ, ಅವ್ರೇನು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹೇಳಲಿಲ್ಲ. ಹತ್ರ ಇಟ್ಕೊಳ್ಳಿ ಮೈಕು, ಎಲ್ಲರಿಗೂ ಕೇಳಿಸ್ಲಿ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಏನು ಕೇಳಲಿಲ್ಲ. ನೀವು ಎಷ್ಟಾಗಿದೆ ಅಂತ ಹೇಳ್ಬೋದಾ ಕಲೆಕ್ಷನ್ನು? ಓಕೆ, ಮೊದಲನೇ ಪ್ರಶ್ನೆಗೆ ದರ್ಶನ್ ಅವರು ಉತ್ತರ ಕೊಡ್ತಾರೆ, ಎರಡನೇ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಅಣ್ಣ ಒಂದು ನಿಮಿಷ, ನೀವು ಹಿಂದ್ಗಡೆ ಕಿರ್ಚಾಡ್ಬೇಡಣ, ಒಂದು ನಿಮಿಷ ಅಣ್ಣ. ಸರ್ ಒಂದು ಇಲ್ಲಿ ಪ್ರಶ್ನೆ ಕೇಳೋದು ಬೇರೆ ಕೇಳಿಸಲ್ಲ ಸರ್, ದಯಮಾಡಿ ಬೇಜಾರು ಮಾಡ್ಕೊಬೇಡಿ ಸರ್, ಹೇಳೋದೇ ಕೇಳಿಸಲ್ಲ ಸರ್. ಒಂದು ನಿಮಿಷ ಇರಪ್ಪ. ಚೆಕ್ 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 ಸರ್, ಏನಿಲ್ಲ, ವಾಸು ಸರ್ ಕೇಳ್ತಾ ಇರೋದು, ರಾಕ್ಲೈನ್ ಸರ್ ಇದ್ದಾರೆ, ದರ್ಶನ್ ಸರ್ ಇದ್ದಾರೆ, ನೀವಿಬ್ಬರು ಇದ್ದೀರಲ್ವಾ, ಅದಕ್ಕೆ ಆ ಕ್ವಶನ್ನು. ರಾಜ ವೀರ ಮದಕರಿ ಅನ್ನೋ ವಿಚಾರವಾಗಿ ಒಂದು 10 ಹೆಜ್ಜೆ ಇಟ್ಬಿಟ್ಟಿದ್ರಿ, ಎಲ್ಲಿಗೆ ಬಂತು ಈ ಯಶಸ್ಸು, ಒಂದು ಉತ್ತೇಜನ ನಿಮಗೆ ಯಾವಾಗ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ. ಇನ್ನೊಂದು 50 ದಿವಸ ಆಗಿದೆ, ಭಾರಿ ಸಂತೋಷ. ಆದ್ರೆ ಇವತ್ತಿನ ಮಾನದಂಡ ಏನಪ್ಪಾ ಅಂತಂದ್ರೆ ಎಷ್ಟಾಗಿದೆ ಕಲೆಕ್ಷನ್ ಅಂತ, ಅದನ್ನು ಕೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆಗೆ ದರ್ಶನ್ ಅವರು ಉತ್ತರ ಕೊಡ್ತಾರೆ, ಎರಡನೇ ಪ್ರಶ್ನೆ ನಾನು ಕೊಡ್ತೀನಿ ಉತ್ತರ. ಸರ್ ಮದಕರಿ ಬದಲೇ ಈ ಸಿನಿಮಾ ಮಾಡೋದು ಸರ್, ಏನಕ್ಕೆ ಅಂತಂದ್ರೆ ಅದು ಮಾಡ್ತಾ ಇದ್ವಿ, ಯಾಕೋ ನಮ್ಗೆ ಅದು ಗ್ರಿಪ್ಪಿಗೆ ಸಿಗ್ಲಿಲ್ಲ ಸರ್, ಬೇಜಾರು ಮಾಡ್ಕೊಬೇಡ್ರಿ. ಯಾಕಂದ್ರೆ ಒಂದು ಲೆಜೆಂಡರಿ ಮಾಡ್ಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಕ್ಕಾಗಲೇ ಆ ಸಿನಿಮಾ ಮಾಡೋಕ್ಕಾಗೋದು. ಸೊ ಯಾಕೋ ಗ್ರಿಪ್ಪಿಗೆ ಸಿಗ್ಲಿಲ್ಲ, ನಾನು ಒಂದ್ಸಲಿ ಕರೆದು ಕೇಳಿದೆ, ತಾತ ನೋಡಿ ಈಗ ಆಗ್ತಾ ಇದೆ, ಒಂದ್ಸಲಿ ನೋಡ್ಬಿಡು, ನೀನು ಅಂದ್ರೆ ಮಾಡೋಣ, ಇಲ್ಲಾಂದ್ರೆ ನಿಲ್ಸ್ಕೊಳ್ಳೋಣ, ಮುಂದಕ್ಕೆ ನೋಡೋಣ ಅಂತ ಹೇಳಿ ಅದಕ್ಕೋಸ್ಕರ ಹೇಳ್ಕೊಡಿದ್ದು, ಇಲ್ಲಾಂದ್ರೆ ಇನ್ನೇನಿಲ್ಲ ಸರ್. ಸಬ್ಜೆಕ್ಟ್ ಗ್ರಿಪ್ಪಿಗೆ ಸಿಗ್ಲಿಲ್ಲ ಸರ್. ಆಯ್ತಾ, ಮದಕರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅದು. ಯಾಕಂದ್ರೆ ಅದೊಂದು 2 ವರ್ಷಗಳಿಂದ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ಮನಸ್ಸಲ್ಲಿ ಆ ಚಿತ್ರಣ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದು ಯಾವತ್ತಾಗುತ್ತೋ ಆಗಲಿ. ಎರಡನೇ ಪ್ರಶ್ನೆ, ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿದ್ದಲ್ಲ, ಮಾಧ್ಯಮದಲ್ಲಿ ಮಿಕ್ಕದ ಎಲ್ಲೋ ಸೋಷಿಯಲ್ ಮೀಡಿಯಾ ಪತ್ರಿಕೆ ಹೇಳೋದಲ್ಲ, 216 ಕೋಟಿ 316 ಕೋಟಿ ಅಂತ ಹೇಳ್ತಾ ಇದ್ದೀರಲ್ವ, ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದಂಥ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅಂತ ಏನಿದೆ, ಅದಕ್ಕೆ ನನಗೆ 4 ನೋಟಿಸ್ ಬಂದಿದೆ. ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವ್ರು ಮಾತ್ರ ಬರ್ತಾ ಇದ್ರು, ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ನಾನೇನ್ ಮಾಡಿದೆ ಗೊತ್ತಾ, ಅದಕ್ಕೆ ಯಾರ್ಯಾರು ಈ ತರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಲಿಂಕು ಮತ್ತೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ. ಅವ್ರನ್ನ ಇನ್ನೇನು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರ್ಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ. ನಾನು ಕೊಡೋ ಲೆಕ್ಕ ನಾನು ಕೊಡ್ತೀನಿ. ನನ್ನ ಆಫೀಸ್ ಯಾವಾಗ ಬೇಕಾದ್ರೂ ತೆರೆದಿರ್ತದೆ, ನೀವು ಯಾವಾಗ ಬೇಕಾದ್ರೂ ಬಂದು ನನ್ನ ಕಲೆಕ್ಷನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ, ಯಾವ ಥಿಯೇಟ್ರಲ್ಲಿ ಎಷ್ಟು ಜನ ನೋಡಿದ್ದಾರೆ, ದಯವಿಟ್ಟು ಯಾವಾಗ ಬೇಕಾದ್ರೂ ಬಂದು ನೀವು ನೋಡ್ಕೋಬೋದು. ಸಂತೋಷವಾಗುತ್ತೆ ನನಗೆ. ಓಕೆನಾ? ಥ್ಯಾಂಕ್ ಯು.